ಇರಲಾರದೆ ಇರುವೆ ಬಿಟ್ಕೊಂಡ್ರು ಅಂತಾರಲ್ವಾ, ಅದಕ್ಕೆ ಈ ಸ್ಟೋರಿ ಬೆಸ್ಟ್ ಎಕ್ಸಾಂಪಲ್ ಅನ್ಸುತ್ತೆ. ಯಾಕಂದ್ರೆ ದೇಶದಲ್ಲಿ ನಮ್ಮ ಕರ್ನಾಟಕ ಪೊಲೀಸರಿಗೆ ಒಳ್ಳೆ ಹೆಸರಿದೆ, ಒಳ್ಳೆ ಗೌರವವಿದೆ. ಅಂಥದ್ರಲ್ಲಿ ಬೆಂಗಳೂರಿನ ಈ 3 ಜನ ಪೊಲೀಸರು ರಾಜಸ್ಥಾನಕ್ಕೆ ಹೋಗಿದ್ದಾರೆ. ಅಲ್ಲಿ ಎಸಿಬಿ ಪೊಲೀಸರ ಕೈಯಲ್ಲಿ ಸಿಕ್ಬಿದ್ದಿದ್ದಾರೆ. ಅಷ್ಟಕ್ಕೂ ಈ 3 ಜನ ರಾಜಸ್ಥಾನಕ್ಕೆ ಹೋಗಿದ್ದಾದ್ರೂ ಯಾಕೆ, ಎಸಿಬಿ ಪೊಲೀಸರ ಕೈಯಲ್ಲಿ ತಗ್ಲಾಕೊಂಡಿದ್ಯಾಕೆ, ಈ ಸ್ಟೋರಿ ನೋಡಿ ನಿಮ್ಗೆ ಗೊತ್ತಾಗುತ್ತೆ. ಬೆಂಗಳೂರಿನ ಪೊಲೀಸರು ಜೈಪುರದಲ್ಲಿ ಅರೆಸ್ಟ್. ಪಿಎಸ್ಐ ಸೇರಿ 3 ಪೊಲೀಸರು ಲಾಕ್. ವರದಕ್ಷಿಣೆ ಕೇಸ್ನಲ್ಲಿ ಲಂಚಕ್ಕೆ ಖಾಕಿ ಬೇಡಿಕೆ. 40,000 ಲಂಚ ಪಡಿತಾ ಇದ್ದ ವೇಳೆ ಲಾಕ್. ಅದೇನ್ ಇಂಟ್ರೆಸ್ಟ್ ಇತ್ತೋ ಏನೋ HSL ಪೊಲೀಸರಿಗೆ ಈ ಕೇಸಲ್ಲಿ. ಅದು ಡೌರಿ ಕೇಸಲ್ಲಿ ರಾಜಸ್ಥಾನದಿಂದ ಆರೋಪಿಯನ್ನ ಬಂಧಿಸೋದಕ್ಕೆ ಹೋಗಿ ಆರೋಪಿ ಬಳಿಯ ಲಂಚಕ್ಕೆ ಬೇಡಿಕೆ ಇಟ್ಟು ರಾಜಸ್ಥಾನ್ ಎಸಿಬಿಯಿಂದ ಅರೆಸ್ಟ್ ಆಗಿದ್ದಾರೆ. ವರದಕ್ಷಿಣೆ ಪ್ರಕರಣದ ತನಿಖೆಗಾಗಿ HL ಪೊಲೀಸ್ ಠಾಣೆಯ ಸಬ್ ಇನ್ಸ್ಪೆಕ್ಟರ್ ಅನಿತಾ, ಕಾನ್ಸ್ಟೇಬಲ್ಗಳಾದ ಯತೀಶ್ ಕುಮಾರ್ ಹಾಗೂ ಉಳ್ವಪ್ಪ ರಾಜಸ್ಥಾನಕ್ಕೆ ತೆರಳಿದ್ರು. ಆರೋಪಿಯನ್ನ ಹಿಡಿದು ದುಡ್ಡು ಕೊಟ್ರೆ ಬಿಡೋದಾಗಿ ಹೇಳಿದ್ದಾರೆ. ಪ್ರಕರಣದಲ್ಲಿ ನೆರವು ನೀಡೋದಾಗಿ ಹೇಳಿ 2 ಲಕ್ಷ ಲಂಚಕ್ಕೆ ಬೇಡಿಕೆ ಇಟ್ಟಿದ್ದಾರೆ. ಈ ಸಂಬಂಧ ಆರೋಪಿ ಜೈಪುರ ಎಸಿಬಿಗೆ ದೂರು ನೀಡಿದ್ದ. ದೂರು ಸ್ವೀಕರಿಸಿದ ರಾಜಸ್ಥಾನ ಭ್ರಷ್ಟಾಚಾರ ನಿಗ್ರಹ ದಳ ಆರೋಪವನ್ನ ಪರಿಶೀಲಿಸಿ ಬಲೆ ಬೀಸಿತ್ತು. ಜೈಪುರದ ಗಂಗೌರ್ ಹೋಟೆಲ್ನಲ್ಲಿ ನಡೆದ ಕಾರ್ಯಾಚರಣೆಯಲ್ಲಿ 40,000 ಲಂಚ ಸ್ವೀಕರಿಸ್ತಾ ಇದ್ದ ವೇಳೆ ಎಸ್ಐ ಅನಿತಾ ಸೇರಿ 3 ಆರೋಪಿಗಳನ್ನ ರೆಡ್ ಹ್ಯಾಂಡ್ ಆಗಿ ಬಂಧಿಸಲಾಗಿದೆ. ಇನ್ನು ಬಂಧನ ವೇಳೆ ಎಸ್ಐ ಹೈಡ್ರಾಮಾ ಮಾಡಿ ಸುಸ್ತಾಗಿದೆ ಅಂತ ಹಾಸಿಗೆ ಮೇಲೆ ಮಲಗಿ ಡ್ರಾಮಾ ಕ್ರಿಯೇಟ್ ಮಾಡಿದ್ರು. ರಾಜಸ್ಥಾನ ಡಿಐಜಿ ಓಂ ಪ್ರಕಾಶ್ ಮೀನಾ ಅವರ ಮೇಲ್ವಿಚಾರಣೆಯಲ್ಲಿ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕ ಭೂಪೇಂದ್ರ ಚೌಧರಿ ನೇತೃತ್ವದಲ್ಲಿ ಕಾರ್ಯಾಚರಣೆ ನಡೆಸಿ 3 ಅರೆಸ್ಟ್ ಮಾಡಲಾಗಿದೆ. ಒಟ್ಟಾರೆ ಇಡೀ ದೇಶದಲ್ಲಿ ಬೆಂಗಳೂರು ಪೊಲೀಸರ ಗೌರವ 40,000ಕ್ಕೆ ಹರಾಜಾಗಿದ್ದು, ಇನ್ನಾದ್ರೂ ಪೊಲೀಸ್ ಇಲಾಖೆ ಆರೋಪಿಗಳ ಬಳಿ ಕೈ ಒಡ್ಡೋದನ್ನ ನಿಲ್ಲಿಸಬೇಕು. ಸದ್ಯ 3 ಪೊಲೀಸರನ್ನ ಬಂಧಿಸಿರೋ ಜೈಪುರ ಎಸಿಬಿ ಟೀಮ್ ಹೆಚ್ಚಿನ ವಿಚಾರಣೆ ನಡೆಸ್ತಾ ಇದೆ. ನರಸಿಂಹಮೂರ್ತಿ, ಗವಿನಾಗಮಂಗಲ, ಕ್ರೈಮ್ ಬ್ಯೂರೋ, ಪಬ್ಲಿಕ್ ಟಿವಿ, ಬೆಂಗಳೂರು.